ಹಲೋ, ನಾನು ಡಾಕ್ಟರ್ ಅನಿಲ್ ಅಂತ ಆಪ್ಟೋಲಜಿಸ್ಟ್. ನಾನು ಬೇಸಿಕಲಿ ಫ್ರಮ್ ತುಮಕೂರು. ಈಗ ನಾನು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಆಪ್ಟೋಲಜಿ ಪೋಸ್ಟ್ ಗ್ರಾಜುಯೇಷನ್ ಮುಗಿಸಿದ್ದು ಅರೌಂಡ್ 2004 ಮುಗಿಸಿದ್ದು. ಸೊ ಆಸ್ ಎ ಡಾಕ್ಟರ್ ಪೋಸ್ಟ್ ಗ್ರಾಜುಯೇಷನ್ ಮುಗಿಸಿದ ಮೇಲೆ ಯು ಸ್ಟಾರ್ಟ್ ಪ್ರಾಕ್ಟೀಸ್ ಶುರು ಮಾಡಾದ್ಮೇಲೆ ಯು ಸ್ಟಾರ್ಟ್ ಅರ್ನಿಂಗ್. ದೆನ್ ಮೋಸ್ಟ್ ಆಫ್ ದ ಡಾಕ್ಟರ್ಸ್ ಡೋಂಟ್ ನೋ ಹೌ ಟು ಸೇವ್ ದ ಮನಿ. ದೇ ಓನ್ಲಿ ನೋ ಹೌ ಟು ಡೂ ಹಾರ್ಡ್ ವರ್ಕ್ ಅಂಡ್ ಹೌ ಟು ಅರ್ನ್ ಮನಿ. ಬಟ್ ಮೋಸ್ಟ್ ಆಫ್ ದ ಡಾಕ್ಟರ್ಸ್ ಡೋಂಟ್ ನೋ ಹೌ ಟು ಸೇವ್ ಮನಿ, ಹೌ ಟು ಸೇವ್ ಇನ್ ವಾಟ್ ವೇ ಅಂತ ಇತ್ತು. ಸೊ ನಮಗೆಲ್ಲ ಆ ಟೈಮಲ್ಲೆಲ್ಲ ಗೊತ್ತಿದ್ದು ಓನ್ಲಿ ಬ್ಯಾಂಕ್ ಎಫ್ಡೀಸ್ 6%, 7% ಹತ್ರ ಇತ್ತು ಇಂಟ್ರೆಸ್ಟ್ ಎಲ್ಲ. ಸೊ ಮೊದಲಿಂದ ಸ್ವಲ್ಪ ಸಮಥಿಂಗ್ ಡಿಫ್ರೆಂಟ್ ಮಾಡಬೇಕು ಅಂತ ಮೊದಲಿಂದ ಯೋಚನೆ ಇತ್ತು. ಅಟ್ ದ ಟೈಮ್ ಐ ವಾಸ್ ಲುಕಿಂಗ್ ಆನ್ ಟು ಮ್ಯೂಚುವಲ್ ಫಂಡ್ಸ್ ಅಂಡ್ ಶೇರ್ಸ್ ತರ ಕಡೆ ಗಮನ ಇತ್ತು. ಆದರೆ ನಮ್ಮ ಪೇರೆಂಟ್ಸ್ ಎಲ್ಲ ಮೊದಲೇ ಹೇಳಿರ್ತಾರಲ್ಲ, ಸೊ ಅದೆಲ್ಲ ಶೇರ್ಸ್ ಎಲ್ಲ ಲಾಸ್ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ ಹೇಳಿದ್ರಿಂದ ಸ್ವಲ್ಪ ಐ ವಾಸ್ ಥಿಂಕಿಂಗ್ ಇನ್ ಎ ಡಿಫ್ರೆಂಟ್ ವೇ. ಸೊ ಅಟ್ ದಟ್ ಟೈಮ್ 2009 ಒಂದು ವರ್ಕ್ಶಾಪ್ ಆಯಿತು, ಡಾಕ್ಟರ್ ಚರಣ್ ಸರ್ ಪಾಟೀಲ್ ಒಂದು ವರ್ಕ್ಶಾಪ್ ಆಯಿತು. ಅದರಲ್ಲಿ ಅಟೆಂಡ್ ಮಾಡಿದೆ. ಆವಾಗ ನನಗೆ ಮ್ಯೂಚುವಲ್ ಫಂಡ್ ಅಂದ್ರೆ ಏನು, ಶೇರ್ಸ್ ಅಂದ್ರೆ ಏನು, ಅದ್ರ ಬಗ್ಗೆ ಎಲ್ಲ ಒಂದು ಐಡಿಯಾ ಬಂತು. ಆಮೇಲೆ ಶರಣ್ ಪಾಟೀಲ್ ಸರ್ ಇನ್ಸ್ಪೈರ್ ಇಂಡಿಯಾ ಕಂಪ್ನಿಯಿಂದ ಇದ್ದಿದ್ದರಿಂದ ಅವ್ರು CEO ಆಗಿದ್ದರಿಂದ ಅವ್ರ ಜೊತೆ ಕಾಂಟ್ಯಾಕ್ಟ್ ಬಂದಿದ್ದರಿಂದ ದೆನ್ ಐ ಸ್ಟಾರ್ಟೆಡ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಸ್ಟಾರ್ಟೆಡ್ ಇನ್ವೆಸ್ಟಿಂಗ್ ಇನ್ ಎ ಸ್ಮಾಲರ್ ವೇ. ಮೈನ್ಸ್ 4,000, 6,000, 8,000 ನಾನು ನನ್ನ ವೈಫ್ ಇಬ್ಬರಿಂದ ಶುರು ಮಾಡಿದ್ದು. From 2009 only started. 2009 gradually we are increasing our investment method. So ಈಗ ಏನಿಸ್ತಾ ಇದೆ ಅಂತಂದ್ರೆ ಆಕ್ಚುಲಿ ಫೈನಾನ್ಷಿಯಲ್ ಇಲ್ದಲೇ ಇರೋದ್ರಿಂದ ಎಷ್ಟೊಂದು ಡಾಕ್ಟರ್ಸ್ಗಳು ಅರ್ನ್ ಮಾಡೋ ಮನಿನ ಸರಿಯಾಗಿ ಸೇವೆ ಮಾಡೋಕ್ಕಾಗಲ್ಲ. ಸೊ ವಿ ಆರ್ ವೇಸ್ಟಿಂಗ್ ಸಮ್ ಮನಿ. ಸೊ ಇದ್ರಲ್ಲಿ ಏನ್ ಮಾಡೋದು ಅಂದ್ರೆ ಈಗ ಇನ್ಸ್ಪೈರ್ ಅಲ್ಲಿ ಗೋಲ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ ನಾವು ಇದು ಮಾಡ್ತೀವಿ. ಅಂದ್ರೆ ನಮ್ಗೆ ಯಾವ ಗೋಲ್ ಇದೆಯೋ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ನಾವು ಇದು ಮಾಡ್ತೀವಿ. ಮಕ್ಕಳ ಎಜುಕೇಶನ್ ಆಗಲಿ, ಇಲ್ಲ ಫಾರಿನ್ ಟ್ರಿಪ್ ಆಗಲಿ, ಇಲ್ಲ ರಿಟೈರ್ಮೆಂಟ್ ಲೈಫ್ ಆಗಲಿ, ಆ ಥರ ಇನ್ವೆಸ್ಟ್ಮೆಂಟ್ ಇರುತ್ತೆ. ಸೊ ಇದ್ರಲ್ಲಿ ಏನಾಗುತ್ತೆ, ಮ್ಯೂಚುವಲ್ ಫಂಡ್ಸ್ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಥರ ಎವರಿ ಮಂತ್ ನಾವು ಇನ್ವೆಸ್ಟಿಂಗ್ ಇನ್ ಎ ಪರ್ಟಿಕ್ಯುಲರ್ ಡೇ ಅಂಡ್ ಪರ್ಟಿಕ್ಯುಲರ್ ಅಮೌಂಟ್. ಸೊ ಥ್ರೂ ಔಟ್ ಲಾಂಗ್ ಡ್ಯೂರೇಷನ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮಗೆ ಲಾಸಸ್ ಆಗೋದು ತುಂಬ ಕಮ್ಮಿ. ಸೊ ಯಾವಾಗ ಇದರಲ್ಲಿ ನಮ್ಗೆ ಹೆದರಿಕೆ ಅಂತ ಇರುತ್ತೆ, ಅದು ಸ್ಮಾಲ್ ಡ್ಯೂರೇಷನ್ ಲೈಕ್ 6 months, 1 year, 2 year ಆ ಥರ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಪ್ರಾಬ್ಲಮ್ ಇರ್ತದೆ ಅಷ್ಟೇ. ಲಾಂಗ್ ಡ್ಯೂರೇಷನ್ it gives like 10 years, 15 years, 20 years ಈ ತರ ಮಾಡಿದಾಗೆಲ್ಲ returns it will be more only. So now I am getting around annual returns of 15 to 17%. Other returns, system funds 100% to put away 80%, 70% like that. So I advise every doctors to look into this, especially Sharan Patil sir. He has got many awards from the national level regarding mutual funds. So I advise every doctors to look into financial advising by Dr. Sharan Patil sir from Inspire Investment Company Limited. Thank you. Mutual fund investments are subject to market risks. Read all scheme-related documents carefully.